ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನ ಪ್ರಿಯರೇ, ದೇವರ ಮಾತುಗಳನ್ನು ಅದೇ ಆದಿಕಾಂಡ 2ನೇ ಅಧ್ಯಾಯ 11ನೇ ವಚನದಿಂದ ಈ ದಿನ ನೋಡಿಕೊಳ್ಳುವಂಥ ವಾಕ್ಯ ಸಂದೇಶದ ಭಾಗವಾಗಿದೆ. ಪ್ರಿಯರೇ, ಎಲ್ಲರೂ ಶ್ರದ್ಧೆಯಿಂದ ವಾಕ್ಯವನ್ನು ಗಮನಿಸೋಣ. ಚಿಕ್ಕ ಪ್ರಾರ್ಥನೆ ಮೂಲಕ ಈ ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ ಸಮಯ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಹೇಳುವಂಥ ಮಾತುಗಳಲ್ಲಿ ಪರಿಶುದ್ಧಾತ್ಮನ ಸಹಾಯವಿರಲಿ ತಂದೆ. ಆದಿಂದ ಅಂತ್ಯದವರೆಗೂ ನಿಮ್ಮ ಆತ್ಮನ ಸಹಾಯದಿಂದ ನಡೆಸಿಕೊಂಡು ನಿಮ್ಮೊಬ್ಬರದೇ ನಮ್ಮ ಮಧ್ಯದಲ್ಲಿ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾದ ಕ್ರಿಸ್ತೇಸಿನಿಂದ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ಆದ್ಮೇಲೆಗೆ ಮತ್ತೊಂದು ಸಾರಿ ಯೇಸು ಕ್ರಿಸ್ತನ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಿಯರೇ, ಆದಿಕಾಂಡ 2ನೇ ಅಧ್ಯಾಯ 11ನೇ ವಚನದಿಂದ ನೋಡಿಕೊಳ್ಳೋಣ. ಪ್ರಿಯರೇ, ನಾವು ನೋಡುವಾಗ ಅನೇಕ ದಿನಗಳಿಂದ, ಅಂದರೆ ಕಳೆದ ವಾರಗಳಿಂದ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ 10 ವಚನ, ಅದಕ್ಕೆ ಸಂಬಂಧಪಟ್ಟಂಥ ದೇವರ ಮಾತುಗಳು ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. ಬೇರೆ ಈ ದಿನ ಸುಮಾರು 5ನೇ ಸಬ್ಜೆಕ್ಟು, 2ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ಮಾತುಗಳನ್ನು ನೋಡಿಕೊಳ್ಳೋಣ. ಹನ್ನೊಂದನೇ ವಚನ, ಮೊದಲನೆಯ ಮ್ಯಾಲಿಡದ ಹೋದರೆ ಸ್ವಲ್ಪ ಅರ್ಥ ಆಗುತ್ತೆ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪಿಶೋನ್. ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಪ್ರೇರೆ, ಈ ಮಾತನ್ನು ಅರ್ಥ ಮಾಡಿಕೊಳ್ಳೋಣ. ದೇವರು ಏನು? ಈ ದಿನ ನಮಗೆ ಸರಿಯಾಗಿ ಅರ್ಥ ಆಗಬೇಕು. ದೇವರೇನು, ದೇವರ ಶಕ್ತಿ ಏನು ಅಂತ. ದೇವರು ಉಂಟು ಮಾಡಿರೋದು ಈ ಭೂಮಿಯಲ್ಲಿ ಬಂಗಾರವೂ ಬರ್ತಾ ಇದೆ. ಅಂದರೆ ಬಂಗಾರ ಇರುವಂಥ ಭೂಮಿ ಪ್ರಿಯರೇ, ಉಂಟು ಮಾಡ್ತಾವ್ರವ್ರು ಯಾರು? ಆ ದೇವಾದಿ ದೇವನು, ರಾಜಾದಿ ರಾಜನು, ಕರ್ತರ ಕರ್ತನು, ಒಡೆಯರ ಒಡೆಯನು ಆತನು ಉಂಟು ಮಾಡಿದ್ದು ಮಾತ್ರವಲ್ಲದೆ ಭೂಮಿಯ ಒಳಗಡೆ ಬಂಗಾರವನ್ನು ಉಂಟು ಮಾಡ್ತಾ ಇದ್ದಾನೆ. ವಜ್ರಗಳನ್ನು, ವೈಡೂರ್ಯಗಳನ್ನು, ಸಂಪತ್ತನ್ನು ಉಂಟು ಮಾಡಿ ತನ್ನ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ಹಂಚ್ಕೊಂಡು ಸರಿ ಸಮಾನವಾಗಿರಿ ಅಂತ ದೇವರು ಇಟ್ಟಿರುವಂಥ ಉದ್ದೇಶ. ಈಗ ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ, ತಂದೆ ತಾಯಿಗಳು 4 ಜನ ಮಕ್ಕಳಿರ್ತಾರೆ. ಇವಾಗ ಈ ಮಕ್ಕಳುಗಳು ಮಡಗಿರುವಂಥ ಹಣ, ಆಸ್ತಿ ಎಲ್ಲರಿಗೂ ಭಾಗ ಮಾಡಬೇಕಂತ ಉದ್ದೇಶನ, ಅಥವಾ ಒಬ್ಬ ಮಗನಿಗೆ ಮಾತ್ರ ಕೊಟ್ಟು ಮಿಕ್ದವ್ರಿಗೆಲ್ಲ ಅನ್ಯಾಯ ಮಾಡುವಂಥ, ಮೋಸ ಮಾಡುವಂಥ ಏನಾದರೂ ಮನಸ್ಸ? ಒಂದು ವೇಳೆ ಆ ರೀತಿ ಮಾಡಿದ್ರು ಅದು ತಂದೆ ಇಚ್ಛೆ, ತಾಯಿ ಇಚ್ಛೆ. ಆದರೆ ನಾವು ನೋಡುವಾಗ 100ರಲ್ಲಿ 95% ಯಾರೊಬ್ಬೊಬ್ರು ಮಕ್ಕಳು ನೊಂದು ಮಕ್ಕಳು ತುಂಬ ನೋಯಿಸಿದಾಗ, 3 ಮಕ್ಕಳು ನೋಯಿಸಿದಾಗ ಒಬ್ಬರು ಹೆಸರು ಮಾತ್ರ ಮಾಡಿ ನಾಮಿನಿ ಮಾಡ್ಬಿಟ್ಟು ಹೋಗ್ತಾರೆ. ಆದರೆ 95% ನೋಡುವಾಗ 4 ಜನಕ್ಕೆ ಹಂಚು ಹೋಗುವಂಥದ್ದು, ಅಥವಾ ಅವ್ರು ಹಂಚದೇ ಇದ್ರು ಆ ಭಾಗ ಏನಾಗುತ್ತೆ ಅಂದರೆ 4 ಜನಕ್ಕೂ ಸೇರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಭೂಮಿ ಮೇಲೆ ದೇವರು ಉಂಟು ಮಾಡಿರೋದಕ್ಕೆ ಈ ಬಂಗಾರ ಸರಿ ಸಮಾನವಾಗಿರ್ಬೇಕಾ, ಅಥವಾ ಒಬ್ಬರು ಮನೇಲೇ ಇರಬೇಕು, ಅಥವಾ ಒಬ್ಬರೇ ದೋಚ್ಕೊಂಡು ಇಟ್ಕೊಂಡು ಎಲ್ಲರಿಗೂ ಅನ್ಯಾಯ ಮಾಡುವಂಥದ್ದ? ದೇವರ ಮನಸ್ಸು ಅಂಥದ್ದ? ಒಬ್ಬ ತಂದೆಯ ಮನಸ್ಸೇ ಇರುವಂಥ ಮಕ್ಕಳಿಗೆ ಸರಿ ಸಮಾನವಾಗಿ ಹಂಚಿ ನಮ್ಮ ಈ ಲೋಕವನ್ನು ಬಿಟ್ಟೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಲಿ, ಒಳ್ಳೆ ರೀತಿ ಬದುಕಲಿ, ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನಲಿ, ಒಬ್ಬರು ಕಷ್ಟಾರ್ಜಿತವನ್ನು ಒಬ್ಬರು ವಹಿಸಿಕೊಂಡು ಜೀವಿಸಲಿ ಅಂತ ದೇವರು ಉಂಟು ಮಾಡಿದಂಥ ಉದ್ದೇಶನ ಏನು ಪ್ರೇರೆ? ಆಲೋಚನೆ ಮಾಡೋಣ. ದೇವರು ಅದಕ್ಕೆ ತಾನೇ ಉಂಟು ಮಾಡಿದ್ದಾರೆ, ನನ್ನ ಮಕ್ಕಳು ಎಲ್ಲರೂ ಹಂಚ್ಕೊಂಡು ತಿನ್ನಲಿ ಅಂತ.
ಆದರೆ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಪ್ರೇರೆ? ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದ್ಸಾರಿ ಏಷಾಯನ ಪ್ರವಾದನೆ ಗ್ರಂಥಕ್ಕೆ ಬರೋಣ. 5ನೇ ಅಧ್ಯಾಯದಲ್ಲಿ ಒಂದ್ಸಾರಿ ನೋಡೋಣ. 5ನೇ ಅಧ್ಯಾಯ 8ನೇ ವಚನದಲ್ಲಿ ಆ ತಂದೆಯಾದ ಸರ್ವೇಶ್ವರನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೋಡಿಕೊಳ್ಳೋಣ. ಈ ಬಂಗಾರ, ಈ ಸೈಟು, ಈ ಆಸ್ತಿಗಳು ಎಲ್ಲರಿಗೂ ಸರಿಸಮಾನವಾಗಿ ದೇವರು ಕೊಟ್ರ, ಅಥವಾ ಕೆಲವರು ಮಾತ್ರ ದೋಚ್ಕೊಂಡು ಮನೇಲಿ ಇಟ್ಕೊಂಡು ಬಡವರಿಗೆ ಮೋಸ ಮಾಡಿ ಅಂತ ದೇವರು ಏನಾದರೂ ಕೊಟ್ಟಿದ್ದಾರಾ ಅನ್ನೋದಕ್ಕೆ ಸತ್ಯವೇದ ಗ್ರಂಥದಲ್ಲಿ ದೇವರ ಮನಸ್ಸಿದೆ. ಅರ್ಥ ಮಾಡ್ಕೊಳ್ಳೋಣ. ಏಷಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. ಮೇಲ್ಗಡೆ ಪ್ರಾಮುಖ್ಯವಾದ ಒಂದು ಅಂಶ ನೋಡುವಾಗ 6 ಬಗೆಯ ಪಾಪಿಗಳಿಗೆ ಆಗುವ ದುರಾವಸ್ಥೆ. ಅಯ್ಯೋ ಮನೆಗೆ ಮನೆಯನ್ನು ಅಂದರೆ ಅಯ್ಯೋ ಅಂತ ಯಾರು ಹೇಳ್ತಾರೆ? ಅಯ್ಯೋ ಅಂತ ಯಾರು ಹೇಳ್ತಾರೆ ಹೇಳಿ? ತುಂಬ ದುಃಖ ಪಟ್ಟಿರುವಂಥ ಮನುಷ್ಯ, ತುಂಬ ವೇದನೆ ಪಟ್ಟಿರುವಂಥ ಮನುಷ್ಯ ಹೇಳೋದ ಮಾತು ಅಯ್ಯೋ ಎಂಥ ಪರಿಸ್ಥಿತಿ ಆಯ್ತಲ್ಲಪ್ಪ ಅಂತ ದುಃಖ ಪಡ್ತಾರೆ. ಓಕೆನಾ? ದೇವ್ರಿವಾಗ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಏನು ಪಡ್ತಾ ಇದ್ದಾರೆ? ದುಃಖ ಪಡ್ತಾ ಇದ್ದಾರೆ. ಭಕ್ತನ ಮೂಲಕ ಹೇಳಿಸಿಕೊಂಡು ನೋವು ಪಡ್ತಾ ಇದ್ದಾರೆ. ಅಯ್ಯೋ ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ? ಅಯ್ಯೋ ಮನೆಗೆ ಮನೆಯನ್ನು ಜೋಡಿಸ್ಕೊತಾ ಇದ್ದೀರಾ, ಸೈಟ್ಗೆ ಸೈಟ್ ತಗೋತಾ ಇದ್ದೀರಾ, ಆದರೆ ಬಡವರಿಗೆ ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ಭೂಮಿ ಮೇಲೆ ತಾವಾಗಿ ಎಲ್ಲೋದ್ರೂ ಅವ್ರದೇ ಜಮೀನು, ಎಲ್ಲೋದ್ರೂ ಅವ್ರದೇ ಸೈಟು, ಎಲ್ಲೋದ್ರೂ ಅವ್ರ ಮನೆಯೇ. ಸುತ್ತಮುತ್ತಲಿರುವಂಥ ಬಡವರಿಗೆ ಇಲ್ಲ ಪ್ರಿಯರೇ, ಎಲ್ಲ ಒಬ್ಬನೇ ಇರಬೇಕು, ಒಬ್ಬನೇ ದೋಚ್ಕೋಬೇಕು, ಒಬ್ಬನೇ ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ ನನ್ನ ಆಸ್ತಿ ಇರಬೇಕು ಅನ್ನೋಂಥ ಉದ್ದೇಶ. ಇದು ಸರಿನಾ? ದೇವ್ರು ಉಂಟು ಮಾಡಿದ್ದೆ ಅಂತಕ್ಕೆ, ಆ ದೇಶದಲ್ಲಿ ಬಂಗಾರ ಉಂಟು ಮಾಡಿದ್ದೆ ಅಂತಕ್ಕೆ, ಈ ಭೂಮಿ ಉಂಟು ಮಾಡಿರೋದೆ ಅಂತಕ್ಕೆ, ಎಂತಕ್ಕೆ ಉಂಟು ಮಾಡ್ದ ಪ್ರಿಯರೇ? ಅದರ ಉದ್ದೇಶವೇನು? ಭೂಮಿ ಮೇಲೆ ಇರುವಂಥ ಸರ್ವ ಮಾನವರು ದೇವರ ಮಕ್ಕಳು. ಆ ದೇವರ ಮಕ್ಕಳು ಏನಾಗಿರ್ಬೇಕು? ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ಬೇಕು, ಒಬ್ರಿಗೊಬ್ರು ಹಂಚ್ಕೊಂಡು ಪ್ರೀತಿಯಿಂದ ತಿನ್ಬೇಕು. ಒಬ್ಬನ ಮನೆಯಲ್ಲಿ ತಿನ್ನೋದಕ್ಕೆ ಆಹಾರವಿರಲ್ಲ, ಆದರೆ ಮತ್ತೊಬ್ಬನು ಪ್ರತಿದಿನ ಮಾಂಸದ ಊಟ, ಪ್ರತಿದಿನ ವೈಭವ, ಪ್ರತಿದಿನ ಸಂತೋಷ ಸಮಾಧಾನ, ಪ್ರತಿದಿನ ಉಲ್ಲಾಸ, ಪ್ರತಿದಿನ ಫಂಕ್ಷನ್ ಮಾಡ್ಕೊಂಡಿದ್ರೆ ಆ ಬಡವನಾಗಿರೋನು ಏನು ಮಾಡಬೇಕು ಪ್ರೇರೆ? ಅವನು ದೇವರ ಮಗನಲ್ವಾ? ಅವನಿನ ತಮ್ಮ ಅಲ್ವಾ? ಅವನಿನ ಅಣ್ಣ ಅಲ್ವಾ? ಅಮ್ಮ ಅವಳು ನಿನ್ನ ತಂಗಿ ಅಲ್ವಾ? ನಿನ್ನ ಮಗಳು ಸಮಾನ ಅಲ್ವಾ? ನಿನ್ನ ತಂಗಿ ಆಗ್ಬೇಕಾಗಿಲ್ವಾ? ಅಲ್ವಾ? ಗೊತ್ತಿಲ್ವಾ? ಎಲ್ಲರೂ ನಾವು ದೇವ್ರ ಮಕ್ಕಳು ಅಂತ ಗೊತ್ತಿಲ್ವಾ? ಇದು ನನ್ನ ಕುಲ ಬೇರೆ, ಇದು ನನ್ನ ಜಾತಿ ಬೇರೆ, ಇದು ನನ್ನ ಮತ ಬೇರೆ, ಇದು ನನ್ನ ಭಾಷೆ ಬೇರೆ ಅಂತ ಎಲ್ಲರೂ ಒಂದೊಂದು ವಿಂಗಡ ಮಾಡ್ಕೊಬಿಟ್ಟಿದ್ದೀರಲ್ಲ, ಅದಕ್ಕೆ ಪಾಪ ಗೊತ್ತಾಗ್ತಾ ಇಲ್ಲ ನಿಮಗೆ. ಅಂದರೆ ಬೇಕು ಅಂತಲೇ ಮಾಡ್ಕೊಂಡಿದ್ದೀರಾ. ಯಾಕಂದರೆ ಎಲ್ಲರಿಗೂ ಹಂಚ್ಕೊಂಡು ತಿನ್ಬೇಕಾದ್ರೆ, ಇವಾಗ ಎಲ್ಲರೂ ಒಂದೇ ಜನಾಂಗದವ್ರಿದ್ರೆ, ಎಲ್ಲರೂ ಒಂದೇ ಜಾತಿ ಜನವರಾಗಿದ್ದರೆ, ಎಲ್ಲ ಒಂದೇ ವಂಶದವ್ರಿದ್ರೆ ಏನು ಮಾಡ್ತಾರೆ? ಕಷ್ಟ ಇದ್ದಾಗ ಕೇಳ್ತಾರೆ, ನೀನು ಯಾವುದೋ ಜಾತಿ ಕುಲದವನು ಗೊತ್ತಿಲ್ಲ, ಯಾವುದೋ ಭಾಷೆನೂ ಗೊತ್ತಿಲ್ಲ ಅಂದರೆ ಯಾರು ಕೇಳಲ್ವಲ್ಲ. ಅದಕ್ಕೋಸ್ಕರನ ಈ ಥರ ವಿಂಗಡವಾಗಿರುವುದು. ಅದೇ ಹೇಳ್ತಾ ಇದ್ರೆ, ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಇತರರಿಗೆ ಸ್ವಲ್ಪವೂ ಸ್ಥಳ ಬಿಡದೆ ಭೂಮಿ ಮೇಲೆ ತಾವಾಗಿದ್ದಾರೆ. ಒಬ್ಬೊಬ್ಬ ಮನುಷ್ಯಂದು ಅಲ್ಲಿವರೆಗೂ ಇರುತ್ತೆ ಪ್ರೇರೆ, ಅಲ್ಲಿವರೆಗೂ ಇರುತ್ತೆ ಆಸ್ತಿ, ಜಮೀನಿರುತ್ತೆ. ಅಲ್ಲಿ ಒಂದು ವೇಳೆ ಬಡವರಿಗೆ ಆಶ್ರಮ ಕಟ್ಟಿ, ವೃದ್ಧರಿಗೆ ಆಶ್ರಮ ಕಟ್ಟಿ ಬಿಟ್ಟರೆ ಸುಮಾರು 1000 ಜನ ಅಲ್ಲಿ ಬದುಕ್ಬೋದು. ಹೌದಂತೀರಾ ಅಲ್ವಂತೀರಾ? ಸುಮಾರು 1000 ಜನ ಬದುಕ್ಬೋದು ಪ್ರೇರೆಯಲ್ಲಿ. ಆದರೆ ಅದೆಲ್ಲ ಆಸ್ತಿ ಯಾರ ಹೆಸರಲ್ಲಿದೆ? ಒಬ್ಬನ ಹೆಸರಲ್ಲೇ ಇದೆ. ಒಬ್ಬನಿಗಾಗಿಯೇ ಇದೆಯಾ? ಒಬ್ಬನ ಕುಟುಂಬಕ್ಕೋಸ್ಕರನೇ ಇದೆಯಾ? ಈ ರೀತಿ ಪ್ರಿಯರೇ, ಒಬ್ಬೊಬ್ಬನ ಆಸ್ತಿಗಳನ್ನು, ಅನೇಕರ ಐಶ್ವರ್ಯಂತರ ಆಸ್ತಿಗಳನ್ನು ಮಾರುವುದಾದರೆ, ಅಲ್ಲಿ ಬಡವರಿಗೆ ಸ್ಥಳವನ್ನು, ಒಂದು ಸೆಡ್ಡನ್ನು ಹಾಕೊಂಡಾದ್ರು, ಒಂದು ತಾರ್ಪಲ್ ಹಾಕೊಂಡಾದ್ರೂ ಜೀವನ ಮಾಡಿ ಅಂತ ಬಿಡುವುದಾದರೆ, ಒಬ್ಬೊಬ್ಬನ ಆಸ್ತಿ 5,000 ಜನ, 1,000 ಜನನ ಅವ್ರ ವಾಸಸ್ಥಳಕ್ಕೆ ಇರುವಷ್ಟು ಜಾಗ ಇರುತ್ತೆ ಪ್ರೇರೆ. ಹೀಗಿದ್ರೆ ಭೂಮಿ ಮೇಲೆ ಬಡವರು ಇರ್ತಾರ? ಹಸಿವಿನಿಂದ ಸಾಯ್ತಾರಂತ ಜನರು ಇರ್ತಾರ ಪ್ರೇರೆ? ನಾವು ಮದುವೆಗಳನ್ನು, ಫಂಕ್ಷನ್ಗಳನ್ನು ಮಾಡ್ತೀವಿ, ದೊಡ್ಡ ಹಬ್ಬದ ಥರ ಮಾಡ್ತೀವಿ, ಓಕೆನಾ? ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀವಿ. ಆದರೆ ನಿನ್ನ ಮಗಳು 1 ವರ್ಷನೂ ಅಲ್ಲಿ ಬದುಕ್ತಾ ಇಲ್ಲ, 1 ವರ್ಷನೂ ಸುಖ ಕಾಣ್ತಾ ಇಲ್ಲ. ನಿನ್ನ ಮಗನ ಜೀವನದಲ್ಲಿ ನೆಮ್ಮದಿ ಇಲ್ಲ. ಮದುವೆ ಮೂಲಕ ಅಷ್ಟೊಂದು ಕೋಟಿ, ಅಷ್ಟೊಂದು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡೋ ಬದಲು 100 ಜನಕ್ಕೆ ಕರೆದು ನಿನ್ನ ಮದುವೆ ಛತ್ರದಲ್ಲಿ 100 ಜನ ಬಡವರಿಗೆ ನೀನು ಆಹಾರ ಕೊಡುವುದಾದರೆ ಅವ್ರೇನಂತಾರೆ ಗೊತ್ತಾ?
ಅಷ್ಟು ಜನ ನಿನ್ನ ಸಂಬಂಧಿಕರು ಬಂದು ತಿಂದು ಉಂಡು ಒಂದೇ ಒಂದು ಉಪ್ಪು ಖಾರದ ವಿಷಯದಲ್ಲಿ ಎತ್ತಿ ಆಡುವಂಥ ಈ ಮನುಷ್ಯರನ್ನು ನೀನು ಕರೆಯದೆ ಬಡವರನ್ನು ಕರೆದು ನೀನು ಊಟ ಹಾಕುವುದಾದರೆ ಆ ರುಚಿಕರವಾದಂಥ ಅಷ್ಟೊಂದು ಔತಣ ಬೇಡ, ಅಷ್ಟೊಂದು ರುಚಿಕರವಾದಂಥದ್ದು ಅಷ್ಟೊಂದು ಒಂದು ಐಟಮ್ಗಳನ್ನು ಮಾಡಿಸೋದು ಬೇಡ. ಕೇವಲ ಅನ್ನ ಸಾರು ಹಾಕಿದ್ರೆ 100 ಜನ ಊಟಕ್ಕೆ ಏನಂತಾರೆ ಗೊತ್ತಾ? ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ದೇವರು ನಿಮಗೆ ಬೆಂಗಾವಲಾಗಿರಲಿ, 100 ವರ್ಷ ನೀವು ಸುಖವಾಗಿ ಬಾಳಿ, ನಿಮ್ಮ ಮನೆ ಕುಟುಂಬದಲ್ಲಿ ಯಾವುದೇ ಬಿರುಕು ಬರ್ದಿರೋ ಥರ ಸುಖವಾಗಿ ಬಾಳಿ ಅಂತ ಹರಿಸ್ತಾರೆ ಅವರು. ಹೌದು ಪ್ರಿಯರೇ, ಹರಿಸ್ತಾರೆ ಅವರು. ನಿನ್ನ ಸಂಬಂಧಿಕನು ಹರಿಸಲ್ಲ. ನಿನ್ನ ಜಾತಿ ಜನಾಂಗದವರು ನಿನ್ನ ಮದುವೆ, ನಿನ್ನ ಮಗಳ ಮದುವೆ, ನಿನ್ನ ಮಗನ ಮದುವೆನೂ ಹರಿಸಲ್ಲಪ್ಪ. ತಿಂದು ಉಂಡು ಏನಂತರಲ್ಲೋ ಒಂದು ತಪ್ಪನ್ನು ಹೇಳಿ ಹೋಗ್ತಾರೆ ಅವರು. ಆದರೆ ಅಲ್ಲಿ ಕರೆದಿ 100 ಜನಕ್ಕೆ ಬಡವರಿಗೆ ಊಟ ಹಾಕಿದ್ರೆ ಆ 100 ಜನರ ಪ್ರಾರ್ಥನೆ ಕೂಗು ದೇವ್ರು ಕೇಳ್ತಾರೆ. ಯಾಕಂದರೆ ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಟ್ಟಂತೆ ಅಂತೆ, ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು ಅಂತೆ. ಅವನು ಕಷ್ಟ ಕಾಲದಲ್ಲಿದ್ದಾಗ ದೇವರು ಅವನು ಸಹಾಯ ಮಾಡ್ತಾರಂತೆ. ಯಾಕಂದರೆ ಬಡವರಿಗೆ ಸಹಾಯ ಮಾಡಿದ್ದಾನಲ್ಲ ಆತನು. ಬಡವರಿಗೆ ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ದೇವ್ರು ಕಾಪಾಡ್ತಾರೆ. ಅಂದರೆ ಬಡವನು ದೇವ್ರ ಮಗನು ಅವನು, ಅದಕ್ಕೋಸ್ಕರ ದೇವ್ರು ನಿನ್ನನ್ನು ಕಾಪಾಡೋದು. ಬಡವನು ದಿಕ್ಕಿಲ್ಲದವನು ಯಾರು? ಅವನು ಕೂಡ ದೇವ್ರ ಮಗನಲ್ವಾ? ದೇವ್ರ ಮಗನಲ್ವಾ? ಆ ರೀತಿ ಬದುಕುವಂತ ದೇವರು ಚಿನ್ನ, ಬೆಳ್ಳಿ, ವೈಡೂರ್ಯ ಆಸ್ತಿಗಳನ್ನು ಮಡಗಿದ್ದಾರೆ. ಕೆಳಗಡೆ ನೋಡಿ, ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ? ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯೆಹೋವನ ಒಂದು ಮಾತು ಬಿದ್ದಿದೆ. ಯೆಶಾಯ ಎಂಬುವಂಥ ಪ್ರವಾದಿಯ ಕಿವಿಗೆ ದೇವರ ಒಂದು ಮಾತು ಬಿದ್ದಿದೆ. ಏನು? ವಾಸಿಸುವವರೇ ಇದಲ್ಲದೆ ಖಂಡಿತವಾಗಿ 9 ಕೆಳಗಡೆ ವಚನ, ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯೆಹೋವನ ಒಂದು ಮಾತು ಬಿದ್ದಿದೆ. ನೋಡಿರಿ, ಸೊಗಸಾದ ಅನೇಕ ದೊಡ್ಡ ಮನೆಗಳು ವಾಸಿಸುವವರೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಅನೇಕ ದೊಡ್ಡ ಮನೆಗಳಲ್ಲಿ ವಾಸಿಸುವವರೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಏಕೆಂದರೆ 10 ಎಕರೆ ಭಾಗವಾಯಿತು, ಭೂಮಿಯು 4 ಕೊಳಗದಷ್ಟು ದ್ರಾಕ್ಷರಸವನ್ನು ಇಯುವುದು. ಬಿತ್ತಿದ ಒಂದು ಕಂಡುಗ ಬೀಜದಿಂದ ಇಕ್ಕಳ ದವಸವು ಬರುವುದು. ಇದೇ ಪ್ರೇರೆ. ಅದೇ ಹೇಳ್ತಾ ಇದ್ದಾರಲ್ವ ದೇವರು. ಒಂದು ಕ್ಷಣದಲ್ಲಿ ಇಲ್ಲದೆ ಹೋಗುವಿರಿ, ಭಿಕಾರಿ ಆಗುವಿರಿ, ದುರ್ಗತಿ ಬರುವುದು. ಯಾವಾಗ? ಸತ್ತಾಗ ಏನು ಇಲ್ಲದವನಾಗಿ ಈ ಲೋಕವನ್ನು ಬಿಟ್ಟು ಹೋಗ್ತೀಯ. ಏನು ಇಲ್ಲದವನಾಗಿ ಬರಿಗೈಯಾಗಿ ಹೋಗ್ತೀಯ. ಅದಕ್ಕೆ ಭಕ್ತನು ಆಡಿದರ ಪ್ರಿಯರೇ, ಸುನಿಲ್ ಸುಂಡಾಗಿ ಅವರು ಏನು ತಂದಿಲ್ಲ, ಹುಟ್ಟುವಾಗಲೇ, ಒಯ್ಯೋದೇನೂ ಇಲ್ಲ, ಸತ್ತು ಹೋಗುವಾಗಲೇ ಮಣ್ಣಿಂದಲೇ ದೇವರು ನಿನ್ನನ್ನು ರೂಪಿಸಾನೆ. ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವಿ. ಪಾಪವೂ ಇಲ್ಲದ ಆತ್ಮ ದೇವರ ಬಳಿಗೆ ಸೇರುವುದು. ಅಂದರೆ ಪಾಪ ಅಂದ್ರೆ ಏನು? ಬಡವರಿಗೆ ದಿಕ್ಕು ತೋರಿಸದೆ, ನಿನ್ನ ಸುತ್ತಮುತ್ತಲಿರುವಂಥ ಬಡವರಿಗೆ ನಿನ್ನಲ್ಲಿರುವುದನ್ನು ಕೊಟ್ಟು ಅವರನ್ನು ಸಂತೈಸದೆ, ದಿಕ್ಕಿಲ್ಲದವರನ್ನು ನೀನು ದೋಚಿಕೊಂಡ ಕಾರಣ ನಿನ್ನ ಆತ್ಮವು ಪಾತಾಳಕ್ಕೆ ಹೋಗುವುದು. ಅಲ್ಲಿ ಭಿಕಾರಿಯಾಗಿ ಅಲ್ಲಿಬೇಕಾಗುತ್ತೆ. ಸತ್ಯವೇದ ಗ್ರಂಥದಲ್ಲಿ ಅವನ ಕುರಿತು ಒಂದು ವಿಷಯ ಬರೆದಿದೆ ಬೇರೆ. ಐಶ್ವರ್ಯವಂತನು ಸತ್ತ ನಂತರ ಅವನ ಆತ್ಮವು ಅಧೋಲೋಕಕ್ಕೆ ಹೋದಂಥ ವಿಷಯವನ್ನು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಇಂಥ ಸನ್ನಿವೇಶಗಳು, ಇಂಥ ಸತ್ಯದ ಮಾತುಗಳು ಇದ್ದಿದ್ದು ಇದ್ದ ಹಾಗೆ ಬರೆಸಿಲ್ಲ. ಕಲ್ಪನೆ ಕಥೆಗಳು ಮುಚ್ಚಿಟ್ಟು ಬಚ್ಚಿಟ್ಟು ಸಸ್ಪೆನ್ಸ್ ಆಗೋ ಏನು ಮಡಗಿಲ್ಲ. ಎಲ್ಲ ಓಪನ್ ಸ್ಟೇಟ್ಮೆಂಟ್. ಐಶ್ವರ್ಯವಂತನು ಬಡವನನ್ನು ನೋಡದಂತೆ ಕಾರಣಕ್ಕೆ ಎಲ್ಲೋಗಿದ್ದಾನೆ ಗೊತ್ತಾ? ಒಂದು ಸಾರಿ ನೋಡೋಣ. ಲೂಕನು ಬರೆದ ಸುವಾರ್ತೆ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಒಂದು ಸಾರಿ ಪ್ರೇರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಕನ್ನಡ ಬೈಬಲ್ ಅಥವಾ ತೆಲುಗು ಬೈಬಲ್ ಅಥವಾ ತಮಿಳು ಬೈಬಲ್, ನೀವು ಯಾವ ಜನಾಂಗ ಯಾವ ಒಂದು ಭಾಷೆಯವರಾಗಿದ್ದೀರೋ ಆ ಭಾಷೆಯ ಒಂದು ಬೈಬಲನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ದೇವೆ. ಈ ಮಾತುಗಳು ಸತ್ಯವಾಗಿ ಇರುವುದೇ ಹೇಳ್ತಾ ಇದ್ದೀನಿ ಪ್ರೇರೆ. ಲೂಕನು ಬರೆದ ಸುವಾರ್ತೆ 6
16ನೇ ಅಧ್ಯಾಯ 19ನೇ ವಚನದಿಂದ ನೋಡಿಕೊಳ್ಳೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನ ಏನು ಮಾಡ್ತಿದ್ದ? ರೇಷ್ಮೆ ಬಟ್ಟೆಗಳು, ಈಗಿನ ಕಾಲದಲ್ಲಿ ಏನಂತಾರೆ ರೇಷ್ಮೆ ಬಟ್ಟೆ, ಸಕಲಾತಿ ರೇಷ್ಮೆ ಬಟ್ಟೆ, ಅಮೂಲ್ಯವಾದಂಥ ಬಟ್ಟೆಗಳು, ಅಮೂಲ್ಯವಾದಂಥ ಕೋಟ್ಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಕೋಟ್ಗಳು ಈಗಲೂ ನೋಡ್ತಾ ಇದೀವ. ಬಡವರ ಹಣವನ್ನು ದೋಚ್ಕೊಂಡು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಬಟ್ಟೆಗಳನ್ನು ಹಾಕ್ತಾ ಇದ್ದಾರೆ ಮನುಷ್ಯ. ಯಾಕೆ? ಭೂಮಿ ಮೇಲೆ ಎಷ್ಟೋ ಜನ ಬಟ್ಟೆಯೇ ಇಲ್ಲದೆ ಅರೆಬೆತ್ತಲೆಯಾಗಿ ಓಡಾಡ್ತಾ ಇದ್ದಾರಲ್ಲ, ಅನ್ನವೇ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾರಲ್ಲ, ಅವ್ರನ್ನ ನೋಡಿ ಹೇಗೆ ಮನಸ್ಸು ಬರುತ್ತೆ ಪ್ರಿಯರೇ ಇಂಥ ಅಮೂಲ್ಯವಾದಂಥ ಬಟ್ಟೆ ಹಾಕೋದಕ್ಕೆ? ಮನುಷ್ಯರ ಇವರು ಅಥವಾ ಮೃಗಗಳ? ಪ್ರಿಯರೇ, ಸ್ವಜಾತಿಯಾದ ಪ್ರಾಣಿಗಳು ಒಂದು ಆಹಾರ ಸಿಕ್ಕಿದ್ರೆ 3-4 ಜನ ಹಂಚ್ಕೊಂಡು ತಿಂತಾರೆ. ಕಾಗೆಗಳನ್ನು ನೋಡಿ, ಪಕ್ಷಿಗಳನ್ನು ನೋಡಿ ಪ್ರಿಯರೇ, ಅದಕ್ಕೆ ಒಂದು ಪ್ರಾಣಿ ಏನೋ ಒಂದು ಆಹಾರ ಸಿಕ್ಕುವಾಗ ಹಂಚ್ಕೊಂಡು ತಿಂತವೆ. ಆದರೆ ಮನುಷ್ಯನು ಎಂಥ ಮೃಗನಾಗಿದ್ದಾನೆ ಅಂದರೆ ಪ್ರಿಯರೇ, ಮತ್ತೆ ಬದುಕೋದಕ್ಕೆ ಬಿಡಲ್ಲ ಬಡವರನ್ನು. ಇನ್ನೂ ಬೇಕು, ಇನ್ನೂ ದೋಚ್ಕೋಬೇಕು ಅಂತ ಬಡವರದ್ದು ಇದ್ದಿದ್ದು ದೋಚ್ಕೋತಾ ಇದ್ದಾನೆ ಈ ಮನುಷ್ಯ. ಏನಾಗಿದೆ ಪ್ರಿಯರೇ ಇವ್ರಿಗೆ? ಏನಾಗಿದೆ? ಈ ದೇಹಕ್ಕೆ ಎಂಥ ಒಳ್ಳೆ ಬಟ್ಟೆ ಹಾಕಿದ್ರು ಇದು ಹೋಗೋದು ಅಗ್ನಿಕೊಂಡಕ್ಕೆ, ಬೆಂಕಿಲಿ ಸುಡ್ತಾರೆ ಅಥವಾ ಮಣ್ಣಲ್ಲಿ ಹಾಕ್ತಾರೆ. ಇಷ್ಟೇ ಅಲ್ವಾ ಆಗೋದು? ಇಷ್ಟೇ ಆಗೋದು. ಏನು ಬರ್ತಿದೆ ನೋಡಿಕೊಂಡು ಒಂದ್ಸರಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಿದ್ದನು. ಅವನ ಮನೆಯ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನಿದ್ದು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಹುಣ್ಣಿದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹೆಣಗಳನ್ನು ನೆಕ್ಕುವವು. ಬೇರೆ ಪ್ರತಿದಿನ ವೈಭವದೊಡನೆ ಆಹಾರ. ಬೇರೆ ನೋಡಿದ್ದೀರ ರಾಜರ ಮನೆಗಳಲ್ಲಿ ಆಗಿನ ಕಾಲದಲ್ಲಿ ಹೇಗೋ ಟೇಬಲ್ ಫುಲ್ಲು ಥರಥರವಾದಂಥ ಆಹಾರ, ತಿನ್ನೋದು ಇಷ್ಟೇ. ಆದರೆ ಇಷ್ಟೆಲ್ಲ ಇರುತ್ತೆ. ಮಿಕ್ಕಿದೆಲ್ಲ ಇಲ್ಲಿ ಬಸ್ಲಿಗೆ ಹಾಕ್ತಾರೆ, ಮೋರಿಗೆ ಹಾಕ್ತಾರೆ. ಅದನ್ನು ತಿನ್ನಬೇಕಂತ ಲಾಜರನೆಂಬ ಭಕ್ತನಿದ್ದಾನೆ ಅಲ್ಲಿ. ಕ್ರೈಸ್ತರಾದಂಥ ನಾವು ಕೂಡ ಅರ್ಥ ಮಾಡ್ಕೋಬೇಕು ಈ ಸನ್ನಿವೇಶಗಳು. ಐಶ್ವರ್ಯವಂತನು ಸಕಲಾತಿ ಬಟ್ಟೆಗಳನ್ನು ಹಾಕಿಕೊಂಡಿರುವಾಗ ಲಾಜರನೆಂಬುವಂಥ ಭಿಕ್ಷೆಗಾರನು, ಅಂದರೆ ಲಾಜರನು ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿದ್ದಾನೆ ಅಂದರೆ ನಾವೇನು ಅನ್ಕೋತೀವಿ? ಭಕ್ತನಲ್ವ ಆತನು? ಈ ಕಾಲದ ಸೇವಕರುಗಳು ಎಂಥ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಅಂದರೆ ಏನು ಅನ್ಕೋಬೇಕು? ಮನೆ ಇರಬೇಕು, ಕಾರ್ ಇರಬೇಕು, ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಬೇಕಂತ ನೀವು ಹೇಳ್ತೀರಾ. ಇಲ್ಲಿ ಲಾಜರನೆಂಬುವಂಥ ಭಿಕ್ಷೆಗಾರನು ಏನಾಗಿದ್ದಾನೆ ಪರಿಸ್ಥಿತಿ ಅಂದರೆ, ಇವನು ಆಶೀರ್ವಾದಿಸಲ್ಪಟ್ಟವನಲ್ವ? ಅಂದರೆ ಬೇರೆ ಎಲ್ಲ ಉಲ್ಟಾ ಬೇರೆ ಇವರು. ಯಾಕಂದರೆ ಇವ್ರ ಹತ್ರ ಇದೆ, ಇವ್ರ ಹತ್ರ ದೋಚ್ಕೊಂಡಿರೋಂಥ ಹಣ ದಶಮ ಭಾಗ ಮೂಲಕ, ಕಾಣಿಕೆ ಮೂಲಕ ದೋಚ್ಕೊಂಡು ಇನ್ನೊಬ್ಬ ಬಡವ ಸೇವಕನಿಗೆ ಕೆಲಸ ಸಹಾಯ ಮಾಡಲ್ಲ. ಎಷ್ಟೋ ಜನ ಸೈಕಲ್ ಹೊಡ್ಕೊಂಡು ಪೈಂಟ್ ಮೂಲಕ ವಾಕ್ಯಗಳನ್ನು ಬರೆಯುವಂಥ ನಿಜವಾದ ಭಕ್ತರು, ನಿಜವಾದ ದೇವರ ಮಕ್ಕಳಿದ್ದಾರೆ. ಅಂಥವ್ರಿಗೆ ಸಹಾಯ ಮಾಡಲ್ಲ. ಎಷ್ಟೋ ಜನ ಸೇವೆ ಮೂಲಕ ಹೋಗುವಾಗ ಪೆಟ್ರೋಲ್ಗಳಿರಲ್ಲ, ಅಂಥವ್ರಿಗೆ ಸೇವೆಗೆ ಸಹಾಯ ಮಾಡಲ್ಲ. ಇದ್ದದ್ದನ್ನೆಲ್ಲ ದೇವರು ನಮಗೇನೆ ಆಶೀರ್ವಾದಿಸಿದ್ದಾರೆ ಅಂತ ನಮ್ಮ ನೆರೆಯವನನ್ನು ನಮ್ಮಂತೆ ಪ್ರೀತಿಸದೆ ಇದ್ದದ್ದನ್ನೆಲ್ಲ ದೋಚ್ಕೊಂಡು ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ, ನಮ್ಮ ವಂಶದವ್ರಿಗೆ ಮಾಡ್ತಾ ಇದ್ದೀವಿ ನಾವು. ಯಾರು? ದೋಚಿಕೊಳ್ಳುವಂಥ ಸೇವಕರುಗಳು ಏನು ಮಾಡ್ತಾ ಇದ್ದಾರಲ್ಲಿ? ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಈ ಐಶ್ವರ್ಯವಂತನ ಹಾಗೆ ಪಾಪ ಅವರು ಸಕಲಾದಿ ಬಟ್ಟೆಗಳನ್ನು ಇಟ್ಕೊಂಡು ಬಡವನಿಗೆ ಒಂದು ಜೋಡಿ ಬಟ್ಟೆಯನ್ನು ಕೊಡದೆ, ಜೊತೆ ಸೇವಕನಿಗೆ ಒಂದು ಏನು ಬಟ್ಟೆಗಳನ್ನು ಕೊಡದೆ, ಇದ್ದದ ಬಟ್ಟೆಗಳನ್ನು ಬೀರೋಲೆ ಕೊಳೆ ಹಾಕ್ತಾವ್ರೆ ಬೇರೆ ಯಾರನ್ನೂ ಕೊಡ್ತಾ ಇಲ್ಲ. ಅದು ಯಾಕೆ? ನಿನ್ನ ಜೊತೆ ಸೇವಕನಲ್ವಾ? ನಿನ್ನ ಹಾಗೆ ಪರಲೋಕ ರಾಜ್ಯವನ್ನು ಕಟ್ಟುವನಲ್ವಾ? ಯೇಸು ಕ್ರಿಸ್ತನೆಂಬುವಂಥ ಮೂಲೆಗಲ್ಲಿಗೆ ಆತನು ಸ್ತಂಭನಾಗಿ ನಿಂತಿಲ್ವಾ? ದೇವರ ಸೇವೆಯನ್ನು ಮಾಡುತ್ತಿರುವಂಥ ಸೇವಕನಲ್ವಾ? ಅವನಿಗೆ ಸಹಾಯ ಮಾಡೋದ್ರಿಂದ ಏನು ನಷ್ಟವಾಗುತ್ತೆ? ಏನು ನಷ್ಟ ಆಗುತ್ತೆ ಹೇಳಿ? ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಬೇರೆ?
ನಿಮ್ಮಲ್ಲಿರುವುದನ್ನು ಮಾರಿ ಬಡವರಿಗೆ ಕೊಡಿ ಅಂದರೆ ಅಪ್ಪ ಅಷ್ಟು ದೊಡ್ಡ ಸೇವೆ ಬೇಡಪ್ಪ. ನಿನ್ನಲ್ಲಿರೋದನ್ನ ಜೊತೆ ಸೇವಕನು ಕೊಡು. ಅಕ್ಕಪಕ್ಕ ಸುತ್ತಮುತ್ತಲಿರುವಂಥ ಜನರಿಗೆ ಸ್ವಲ್ಪ ಸಹಾಯ ಮಾಡು. ದೇವ್ರ ಮೇಲೆ ಒಂದು ಪ್ರೀತಿ ಬರುತ್ತೆ ಅವರಿಗೆ. ಏನಪ್ಪ ನಿಜವಾದ ನಮ್ಮ ಜನಾಂಗದವರು ಯಾರಾದರೂ 100 ರೂಪಾಯಿ ಸಹಾಯ ಮಾಡಿದ್ರೆ ಇರೋರಿಗೆಲ್ಲ ಹೇಳ್ಕೊಬರ್ತಾರೆ. ಕ್ರೈಸ್ತರು 500 ರೂಪಾಯಿ ಸಹಾಯ ಮಾಡಿದ್ರು ಪಕ್ಕದವ್ರಿಗೂ ಗೊತ್ತಾಗ್ತಿರೋ ಥರ ಸಹಾಯ ಮಾಡ್ತಾರೆ. ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅವರು ಅನ್ನೋ ರೀತಿ ನಾವು ಸಹಾಯ ಮಾಡ್ತೀವ ಪ್ರೇರೆ? ಅಂಥ ದೊಡ್ಡ ಮನಸ್ಸು ನಮಗಿದೆಯಾ? ಇರಬೇಕಲ್ಲ ಪ್ರೇರೆ? ಇದು ಭೋಗ ಪುರುಷನ ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ಒಂದು ಸಾರಿ. ಇವನು ಮೈ ತುಂಬ ಹುಣ್ಣೆದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು. ಅಂದರೆ ಪ್ರೇರೆ, ಎಂಜಲನ್ನು ತಿನ್ನುವಂಥ ಪರಿಸ್ಥಿತಿ ನಿಜವಾದ ಭಕ್ತರಿಗೆ ಬಂದಿದೆಯಾ? ಆತನಿಗೆ ಬಂದಿದೆ. ದೇವ್ರು ಯಾಕೆ ಈ ಸನ್ನಿವೇಶ ತೋರಿಸ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ದೇವರ ನಿಮಿತ್ತ ನೀನು ಕಷ್ಟಪಟ್ಟರು, ನಿನ್ನ ದೇಹವೆಲ್ಲ ಹೀನ ಸ್ಥಿತಿಗೆ ಹೋದರು ಯೋಬನ ಹಾಗೆ, ದೇವರನ್ನು ನೀನು ಅಲ್ಲಗಳೆಯಬಾರದು ಅನ್ನುವಂಥ ವಿಷಯಕ್ಕೋಸ್ಕರ ಈ ಸನ್ನಿವೇಶಗಳನ್ನು ತೋರಿಸ್ತಾ ಇದ್ದಾರೆ ದೇವರು. ಏಂತಿಕ್ಕಿಟ್ಟಿದ್ದಾರೆ ಈ ಸನ್ನಿವೇಶ ನಮ್ಮದು ಹೇಳಿ? ಆಲೋಚನೆ ಮಾಡಿ ಒಂದ್ಸರಿ, ಆಲೋಚನೆ ಮಾಡಿ. ಏಂತಿಕ್ಕಿಟ್ಟಿದ್ದಾರೆ? ಒಂದು ವೇಳೆ ಇಂಥ ಹೀನ ಸ್ಥಿತಿ, ಲಾಜರನು ಬಂದಂಥ ಹೀನ ಸ್ಥಿತಿ ನೀನು ಬಂದರೂ ನೀನು ಭಯ ಪಡಬೇಡ. ಸತ್ತ ನಂತರ ನಿನಗೆ ಪರಲೋಕ ಇದೆ. ನಿನ್ನ ಹಣ ನೋಡಿನೋ, ನಿನ್ನ ಆಸ್ತಿ ನೋಡಿನೋ ದೇವರು, ಜನರು ಆಶೀರ್ವದಿಸಲ್ಪಟ್ಟಿರೋ ಇವ್ರು ಹೇಳ್ಬೋದು. ಯಾಕಂದ್ರೆ ಇವ್ರ ಅಜ್ಞಾನಿಗಳು, ಬೈಬಲ್ ಓದಲ್ಲ. ಇವರು ಬೈಬಲ್ ಓದಿದ್ರು ಇವ್ರಿಗೆ ಅರ್ಥ ಆಗೋದಕ್ಕೆ ಇವ್ರ ಫ್ರೆಂಡ್ ಅವನಲ್ಲ, ಕ್ಲೋಸ್ ಫ್ರೆಂಡ್ ಸೈತಾನ್ ಬಿಡಲ್ಲ ಅವನು. ಬೈಬಲ್ ಓದ್ರು ಅರ್ಥ ಆಗ್ಬಾರ್ದು ಇವ್ರಿಗೆ. ಹೆಂಗ್ ಮಾಡಿದೆ ನೋಡಿ. ಒಬ್ಬ ಆಳು ಇಬ್ಬರು ಯಜಮಾನನ ಸೇವಿಸಲ್ಲ ಅನ್ನೋ ಮಾತೇ ಅರ್ಥ ಆಗಲ್ಲ. ಒಂದ್ ವೇಳೆ ಅರ್ಥ ಆದ್ರೂ ಅದನ್ನು ನಿಭಾಯಿಸಲ್ಲ. ಅರ್ಥ ಆಗದಿರೋ ಥರ ನಾಟಕ ಮಾಡ್ತಾ ಇರ್ತಾರೆ. ಮತ್ತೆ ಮಾತೆಲ್ಲ, ಪ್ರಾರ್ಥನೆ ಇಲ್ಲ, ಮತ್ತೆ ವಾಕ್ಯ ಸಂದೇಶ ಎಲ್ಲ ಕೇವಲ ಭೌತಿಕವಾದ ಆಶೀರ್ವಾದನೆ. ಇಲ್ಲಿ ದೇವರು ಆಶೀರ್ವಾದನ ಕುರಿತು ಎಂತ ಭಯಂಕರವಾಗಿ ಉಳಿದಿದ್ದಾರೆ ಅಂದ್ರೆ, ಇನ್ನು ಐಶ್ವರ್ಯವಂತನು ಬರ್ತಾನೆ ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದಾಗ ಏನಂತಾರೆ? 10 ಆಜ್ಞೆಗಳಲ್ಲಿ ಹೇಳ್ತಾರೆ. ಎಲ್ಲ ಹೇಳಿದಾಗ ಎಲ್ಲ ಪಾಲಿಸೋದನ್ನ ಆತನು ಎಷ್ಟು ಒಳ್ಳೆ ಭಕ್ತನಿರ್ಬೋದು ಯೋಚನೆ ಮಾಡಿ. ನಿಜವಾಗ್ಲೂ ಬೇರೆ ಈ ಹತ್ರ ಭಕ್ತನು ನಿಜವಾಗ್ಲೂ ಸಿಗೋದು ಬಹಳ ಕಷ್ಟ ಬೇರೆ. ಎಲ್ಲ ಪಾಲಿಸ್ಕೊಂಡು ಬಂದಿದ್ದಾನೆ. ತಂದೆ ತಾಯಿನ ಸನ್ಮಾನಿಸಿದಾನೆ, ವ್ಯಭಿಚಾರ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ನೆರೆಯವನ ಹೆಂಡತಿನ ಕೆಡಿಸಿಲ್ಲ. ಇದಕ್ಕೆಲ್ಲದಕ್ಕೂ ಮಾಡ್ಕೊಂಡು ಬಂದಿದ್ದಾನೆ. ಏನ್ರಿ ಪ್ರೇರೆ, ಯೇಸು ಕ್ರಿಸ್ತ ನಮಗೆ ಇದು ಎಲ್ಲವಕ್ಕೂ ನಾನು ನಡ್ಕೊ ಬರ್ತಾಯಿದ್ದೀನಿ ಅಂದಾಗ, ಯೇಸು ಸ್ವಾಮಿ ಅದ್ರಲ್ಲಿ ಏನಾದ್ರು ಇವ್ರು ತಪ್ಪು ಮಾಡಿದ್ರೆ ಹೇಳ್ತಾ ಇದ್ರಲ್ಲ, ನೀನು ಇಂಥ ವಿಷಯದಲ್ಲಿ ಬಿದ್ದಿದ್ಯಾ? ಎಲ್ಲಾದ್ರೂ ಮಾಡ್ಕೊಂಬತ್ತೀನಿ. ಕೇವಲ ಒಂದೇ ಒಂದು ಲಾಸ್ಟ್ನೇದ್ರಲ್ಲಿ ಏನಾಗಿದೆ ಅಂದರೆ, ನಿನ್ನ ಆಸ್ತಿ ಐತಲ್ಲ ಅದನ್ನು ಮಾರಿ ನನಗೆ ಬೇಡ ಅಪ್ಪ, ನಾನು ಐಶ್ವರ್ಯವಂತನು, ನಾನು ಏನು ನಿನ್ನ ಜೊತೆ ನಿಂತರ ಇರಬೇಕಂತ ಈ ಲೋಕಕ್ಕೆ ಬಂದಿದ್ದೀನಿ. ನಿಂತರ ನೀನು ಹೇಗಿದೆಯೋ ಹಾಗಿದ್ದು ನಾನು ತೋರಿಸ್ಬೇಕು ಅಂತ ಬಂದಿದ್ದೀನಿ. ಆಹಾರ ತಗೊಳ್ಳೋಕೆ ನನ್ನ ಹತ್ರ ಕಾಸಿಲ್ಲ. ಪಕ್ಷಿಗಳಿಗೆ ಗೂಡುಗಳಿವೆ. ನನ್ನ ಹತ್ರ ಇದು ತಲೆ ಇಡುವಷ್ಟು, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗ ಇಲ್ಲ ಅಂತ ನಾವು ನೋಡಿದ್ದೀವಿ ಬೇರೆ. ಮತ್ತಾಯ 8:20 ಹೇಳಿದೆ. ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಡ್ಸು ಮಲಗಷ್ಟು ಜಾಗ ಇಲ್ಲ, ಮನೆ ಇಲ್ಲ. ಪಾಪ ತನಗೆ ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ, ಆದ್ರೂ ಬದುಕಿ ತೋರಿಸಿದ್ದಾನೆ. ಮನೆ ಇಲ್ಲ ಅಂದರೆ ಮರಳಿನ ಮನೆ ಇಲ್ವಾ, ಯೋಸೇಫನ ಮನೆ ಇಲ್ಲ ಅಂತ ಅನ್ಕೋಬೋದು, ನೀವು ಅನ್ಬೋದು. ಅಲ್ಲೆಲ್ಲ ಚುಚ್ಚಿ ಮಾತಾಡೋದ್ರೆ ಅವ್ರ ಅಣ್ಣ ತಂದಿರಲ್ಲ. ಇವನು ಪರಿಶುದ್ಧನಾಗ್ಬಿಟ್ಟಿದ್ದಾನೆ, ನಮ್ಮ ತಾಯಿಗೆ ಇವನ ಮೇಲೆ ಪ್ರೀತಿ ಜಾಸ್ತಿ, ಇವನು ಪರಿಶುದ್ಧನು ಅಂತ ಯೋಸೇಫನಿಗೆ ಹೆಂಗೆ ಅವ್ರ ಅಣ್ಣ ತಂದಿರು ಹಿಂಸೆ ಕೊಡ್ತಾ ಇದ್ರು, ಆ ರೀತಿ ಯೇಸು ಪ್ರಭುಗೂ ಕೂಡ ಹಿಂಸೆ ಇತ್ತು. ಬೈಬಲ್ ಓದಿದ್ರೆ ಅರ್ಥ ಆಗುತ್ತೆ, ಅಥವಾ ಯಾರಾದರೂ ಅರ್ಥ ಮಾಡೋರು ಹೇಳಿದ್ರೆ ಅದನ್ನು ನೋಡೋದು ಕೇಳೋದು ಅರ್ಥ ಮಾಡ್ಬೋದು ಅಲ್ವಾ? ಅಂದರೆ ಪ್ರೇರೆ, ನಿಜವಾದ ಭಕ್ತರಿಗೆ ಹಿಂಸೆ ಇದೆ ಪ್ರೇರೆ, ಸತ್ಯವಾದ ಮಾತು. ಭೋಗ ಪುರುಷನ ಕಥೆ ಏನಾಗಿದೆ ಪ್ರೇರೆ? ನೋಡಿ 22. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಾಗಾರನು ಸತ್ತನು, ಐಶ್ವರ್ಯವಂತನು ಸತ್ತನು ಪ್ರೇರೆ. ಇಬ್ಬರು ಸತ್ತರು. ಸತ್ತ ನಂತರ ಹೋದಂಥ ಸ್ಥಳ ಯಾವುದು ಯೋಚನೆ ಮಾಡಿ. ಬದುಕಿದ್ದಾಗ ಎಲ್ಲ ಭ್ರಮೆಲಿರ್ತೀವಿ, ನಾವು ಭ್ರಮೆಲಿರ್ತೀವಿ. ಸತ್ತ ನಂತರ ಇರುವಂಥ ಸ್ಥಿತಿ ಐತಲ್ಲ, ಅದು ರಿಯಲ್ ಫ್ಯಾಕ್ಟು. ಪ್ರಾರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣ ಪ್ರೇರೆ, ಅದು ಸಂಪೂರ್ಣವಾದಂಥದ್ದು. ಅದು ಅವಾಗ ಗೊತ್ತಾಗುತ್ತೆ ನೀನು ಆಶೀರ್ವಾದಕ್ಕೆ ಪಾತ್ರನೋ ಶಾಪಗ್ರಸ್ತನೋ ಅಂತ. ಯಾವಾಗ ಗೊತ್ತಾಗುತ್ತೆ ಹೇಳಿ? ಸತ್ತ ನಂತರ ಗೊತ್ತಾಗುತ್ತೆ ಅದ್ರ ಪರಿಸ್ಥಿತಿ ಏನಂತ. ಬದುಕಿದಾಗ ಏನೂ ಗೊತ್ತಾಗಲ್ಲ. ಮನುಷ್ಯನು ಪ್ರಸಂಗಿನಂತ 9:3 ಏನು ಹೇಳ್ತಂದ್ರೆ, ಇದಲ್ಲದೆ ನರವಂಶದವರ ಮನಸ್ಸಿನಲ್ಲಿ ಕೆಟ್ಟತನವು ತುಂಬಿದೆ, ಅವರು ಬದುಕಿರುವ ತನಕ ಮರಳುತನವು ಅವರನ್ನು ಹಿಡಿದಿರುವುದು, ಆಮೇಲೆ ಪ್ರೇತ ಲೋಕವೇ ಗತಿ. ಬದುಕಿರುವ ತನಕ ಮರಳುತನ, ನಾನು ಹೀಗೆ ಇರ್ತೀನಿ, ನಾನು ಭೋಗಗಳನ್ನೆಲ್ಲ ಅನುಭವಿಸ್ಬೇಕು, ಅನೇಕರ ಹೆಂಡತಿಯನ್ನು ನಾನು ಅನುಭವಿಸ್ಬೇಕು, ಅನೇಕ ಆಸ್ತಿಗಳನ್ನು ಅನುಭವಿಸ್ಬೇಕು ಅಂದ್ಕೊಂಡು ಈ ಲೋಕದಲ್ಲಿ ಬಡವರನ್ನು ದಿಕ್ಕಿಲ್ಲದವರನ್ನು ಪರಾಮರಿಸದೇ ಇದ್ದರೆ
ಸತ್ತ ನಂತರ ಭಿಕಾರಿಯಾಗುತ್ತೇವೆ. 25ನೇ ವಚನ. ಸತ್ತ ನಂತರ ಹೋಗ್ತಾನೆ ಇರ್ತಾರೆ. ಎಲ್ಲಿ ಹೋಗಿದ ತಕ್ಷಣ ಗೊತ್ತಾಗುತ್ತೆ, ಅಬ್ರಾಹಮನನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈತನು ಅಬ್ರಾಹಮನು, ನಂಬಿಕೆಗೆ ಮೂಲ ಪುರುಷನು. ಅಂದರೆ ದೇವರ ಮಗನು ಪ್ರಿಯರೇ, ಈತನು ನಂಬಿಕಸ್ತನು. ಈತನು ನಮ್ಮ ಹಾಗೆ ಚರ್ಚ್ಗೆ ಹೋಗೋನೇನು, ಯೆಹೋವನನ್ನು ಆರಾಧಿಸುವನೇನು ಅಲ್ವಾ? ಹಾಗೇ ಇದೆಯಲ್ಲ ಪ್ರಿಯರೇ, ನೋಡಿದ ತಕ್ಷಣ ಸತ್ತಿದ ತಕ್ಷಣ ಗೊತ್ತಾಗುತ್ತೆ. ಸತ್ತ ನಂತರ ಫುಲ್ಲು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಫಿಲಮ್ ನಮಗೆ. ಸತ್ತ ನಂತರ ಬದುಕಿದಾಗ ಮರಳುತನವು ನಮ್ಮನ್ನು ಹಿಡಿದೈತೆ. ಸ್ಟೋರಿಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸತ್ತ ನಂತರ ಫುಲ್ಲು ಸ್ಟೋರಿ ಅರ್ಥ ಆಗುತ್ತೆ ನಮಗೆ. ಭ್ರಮೆಯಲ್ಲಿದ್ದೀವಿ, ನಾವು ನಿದ್ರೆಯಲ್ಲಿದ್ದೀವಿ. ಅದಕ್ಕೆ ದೇವರ ವಾಕ್ಯ ನಿದ್ರೆ ಮಾಡುವವರೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಹೇಳು. ಸತ್ತವನಾಗಿದ್ಯಾ ದೇವ್ರ ದೃಷ್ಟಿಯಲ್ಲಿ? ಸತ್ತವನಾಗಿದ್ಯಾ ನೋಡಿ ಪ್ರೇರೆ. ಸತ್ತವನಾದನು ಯಾರು? ಸತ್ತವನಾದನು? ಆದಾಮನು ದೇವ್ರ ದೃಷ್ಟಿಯಲ್ಲಿ ಸತ್ತವನಾದನು. ಅಂದರೆ ಈ ಹಣ್ಣು ತಿಂದ ದಿನ ನೀನು ಸತ್ತೋಗ್ತೀಯಾ ಅಂದರೆ ದೇವರ ದೃಷ್ಟಿಯಲ್ಲಿ ಸತ್ತೋಗಿದ ಆತನು. ಹೇಳ ಮಾತನ್ನು ಏನು ಬೇರೆ, ತಂದೆ ತಾಯಿ ಮಾತನ್ನು ಕೇಳದೇ ಇದ್ದಾಗ ತಂದೆ ತಾಯಿ ಏನಂತಾರೆ ಗೊತ್ತಾ, ನೀನು ನನ್ನ ಮಾತು ಕೇಳಿಲ್ಲ, ನನ್ನ ದೃಷ್ಟಿ ಸತ್ತಂಕೊ, ನೀನು ನನ್ನ ದೃಷ್ಟಿ ಸತ್ತೋದಂಕಣ, ನೀನು ನನ್ನ ಮಾತು ಕೇಳ್ತಾ, ನನ್ನ ಮಾತು ಗೌರವ ಕೊಡ್ತಾ ಇರಲ್ವ, ಅನೇಕರ ಮುಂದೆ ಗೌರವ ಹೋಗೋ ರೀತಿ ನಡ್ಕೋತಾ ಇದೆಯಲ್ವ, ನೀನು ನನ್ನ ದೃಷ್ಟಿ ಸತ್ತೋದೇ ಹೋಗ್ಕೊಳ್ಳೋ. ನನಗೆ ದೇವರು ಆ ದಿನ ನೀನು ಸತ್ಯ ಹೋಗುವೇನಂತ ಮಾತಿನ ಅರ್ಥ ದೇವರ ದೃಷ್ಟಿಯಲ್ಲಿ ಸತ್ತವನಾದ. ಓಕೆನಾ? ಆತ್ಮ ಸತ್ತೋಯ್ತು ಅಂತಲ್ಲ, ಆತ್ಮಕ್ಕೆ ಸಾವಿಲ್ಲ ಪ್ರೇರೆ, ಶರೀರಕ್ಕೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ. ನೋಡಿ 25. ಕಂದ, ನೀನು ಆಶಿಸಿದ ಸುಖ ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ನಾವು ಆಶಿಸಿದ ಸುಖ ಈ ಜೀವಮಾನದಲ್ಲೇ ಹೊಂದ್ಕೊಬಿಟ್ಟು ಪ್ರೇರೆ. ಸತ್ತ ನಂತರ ಏನೂ ನಾವು ಮಡ್ಕೊಳ್ಳಿಲ್ಲ. ಆಸ್ತಿ ಮೇಲ್ಗಡೆ ಮಡಗಿಲ್ಲ, ಆಸ್ತಿ ಕೆಳಗಡೆನೇ ಮಡಗಿದ್ವಿ. ಕೆಳಗಡೆ ಇರೋದೆಲ್ಲ ನಾಶ, ನಾವು ಮೇಲ್ಗಡೆ ಹೋಯ್ತು ಅನ್ನೋದು ಮಾಡ್ಕೊಂಡಿದ್ವಿ. ಇವಾಗ ಹೋಗುವಂಥ ಸ್ಥಳದಲ್ಲಿ ಜಾಗ ಮಾಡಿಕೊಳ್ಳದೆ ಏನು ಬೇರೆ, ಇಲ್ಲಿಂದ ಒಂದು ಯಾರೋ ಟ್ರಿಪ್ ಹೋಗ್ತೀವಿ. ಟ್ರಿಪ್ ಹೋದಾಗ ಏನು ಮಾಡಬೇಕು ನೀನು? ಅಲ್ಲಿ ಒಂದು ರೂಮ್ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ, ಊಟ ತಿನ್ನೋದಕ್ಕೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಮಾಡ್ಕೊಬೇಕಲ್ಲ ಪ್ರೇರೆ ಎಲ್ಲಾದರೂ ಹೋದಾಗ. ಅಥವಾ ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗ್ತಾ ಇರೋದು ನೀನು 2-3 ದಿವಸದ ಪ್ರಯಾಣ. ಮನೇಲಿ ನಾಷ್ಟ ಮಾಡಿಕೊಂಡು ಬಸ್ ಚಾರ್ಜ್ಗೆ ಎಷ್ಟೈತೆ ಅಷ್ಟೇ ಹೋಗೋದಕ್ಕೆ ಮಾತ್ರ ಮಾಡಿಕೊಂಡು ಅಲ್ಲಿ ಹೋದಾದ್ಮೇಲೆ ಭಿಕಾರಿ ಆಗಿದ್ರೆ ಅಲ್ಲಿ ಏನಾಗ್ತೀಯಾ? ಬಸ್ ಸ್ಟ್ಯಾಂಡಲ್ಲಿ ಅವರು ಕೇಳ್ತಾ ಇರ್ತಾರೆ ಬೇರೆ, ಏನು ಕೇಳ್ತಾ ಇರ್ತಾರೆ ಗೊತ್ತಾ? ಸರ್ ಮಿಸ್ ಆಗ್ಬಿಟ್ಟು ಈ ಊರಿಗೆ ಬಂದ್ಬಿಟ್ಟೆ ಸರ್, ಅಥವಾ ಕೆಲಸದ ಮೂಲಕ ಯಾರೋ ಕರ್ಕೊಂಡ್ಬಂದ್ರು ಸರ್, ಕಾಸು ಕೊಟ್ಟಿಲ್ಲ, ಈಗ ನಮ್ಮ ಊರಿಗೆ ಹೋಗ್ಬೇಕು, ದಯಮಾಡಿ 10 ರೂಪಾಯಿ ಭಿಕ್ಷೆ ಕೊಡ್ತೀರಾ? ಈ ಪರಿಸ್ಥಿತಿ ಯಾರಾಗಿದೆ ಅಂದರೆ ಐಶ್ವರ್ಯವಂತನಾದ ಭೋಗಪುರುಷನ ಪರಿಸ್ಥಿತಿ ಆಗಿದೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಅನೇಕ ಬೇರೆ ಮಿಸ್ ಆಗಿ ಬಂದಿರ್ತಾರೆ, ಅಥವಾ ಕೆಲಸದ ಮೂಲಕ ಯಾರೋ ಕರ್ಕೊಂಡ್ಬಂದಿರ್ತಾರೆ, ಹೋಗೋದಕ್ಕೆ ಕಾಸಿರಲ್ಲ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಕುಡಿಯೋ ಚಟ, ಸಿಗರೇಟ್ ಸೇದೋ ಚಟ, ಗೊತ್ತು ನಾನು ಹೋಗೋ ಪರಿಸ್ಥಿತಿಲಿ ಇರುವಂಥ ಕಾಸು ನಾನು ಕಳ್ಕೊಂಡ್ರೆ ಭಿಕ್ಷೆ ಬಿಡಬೇಕಾದಂತ ಗೊತ್ತಿದ್ರು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಕೂಡುದು ತಿಂದು ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಆ ಕಾಸೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಅವ್ರು ಊರಿಗೆ ಹೋಗೋ ಕಾಸಿರಲ್ಲ. ಅವಾಗ ಏನು ಮಾಡ್ತಾರೆ ಗೊತ್ತಾ? ಬಸ್ ಸ್ಟ್ಯಾಂಡಲ್ಲಿ, ಅಮ್ಮ ಅಕ್ಕ ದಯವಿಟ್ಟು 10 ರೂಪಾಯಿ ಕೊಟ್ಟರೆ ನಾವು 3 ಸೇರ್ಕೊಬಿಡ್ತೀವಿ, ಮಕ್ಕಳು ನೆನ್ಪತ್ತವ್ರೆ, ಹೆಂಡತಿ ನೆನ್ಪತ್ತವ್ರೆ, ಅಪ್ಪ ಅಮ್ಮ ನೆನ್ಪತ್ತವ್ರೆ. ಈಗ ಐಶ್ವರ್ಯವಂತನ ಕಥೆ ಏನಾಗಿದೆ ಗೊತ್ತಾ? ಅಲ್ಲಿ ಸತ್ತ ನಂತರ ಅಣ್ಣ ತಂದಿರೆಲ್ಲ ಗರ್ಭಕ್ಕೆ ಬರ್ತವ್ರೆ. ಅಲ್ಲಿ ಸತ್ತ ನಂತರ ಅಣ್ಣ ತಂದಿರೆಲ್ಲ ಕರ್ಕೊಂಡು, ಅಯ್ಯೋ ನಾನು ಬರೋದನ್ಬಿಟ್ಟೆ, ಅಲ್ಲಿ ನನ್ನ ಅಣ್ಣ ತಂದಿರಿದ್ದಾರೆ, ಅವ್ರಿಗೆ ಹೇಗಾದರೂ ಮಾಡಿ ಮೋಶೆ, ಅಬ್ರಹಾಮನೇ ಈ ಲಾಜರನ್ನು ಕಳಿಸ್ಬಿಟ್ರೆ ಅವನು ಹೋಗಿ ನನ್ನ ಅಣ್ಣ ತಂದಿರ್ಗಾದ್ರು ಹೇಳ್ತಾನೆ, ಈ ಒಂದು ವ್ಯಸನ ಸ್ಥಳಕ್ಕೆ ಬರ್ದಾರಂತೆ ಅವ್ರಿಗೆ ಹೇಳಪ್ಪ, ನಾನಂತೂ ಕಿವಿ ಇದ್ರು ಕೇಳದಂತೆ ಕಿವುಡನಾದೆ, ಕಣ್ಣಿದ್ದರೂ ಕಾಣದಂತೆ ಕುರುಡನಾದೆ, ಅವ್ರಿಗಾದ್ರೂ ದೇವ್ರೆ ಅವ್ನು ಬುದ್ಧಿ ಕೊಡ್ಲಿ, ನಿನ್ನ ಕಳ್ಸಪ್ಪ ಅಬ್ರಹಾಮನಂತೆ ಬೇಡ್ತಾ ಇದ್ದಾನೆ. ಸಾಧ್ಯವಿಲ್ಲ. ಒಂದೇ ಜನನ, ಒಂದೇ ಮರಣ, ಹುಟ್ಟು ಸಾವಿಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು. ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು. ಪಾಪವು ಕೊಡುವ ಸಂಬಳ, ಅದನ್ನು ಮಾತ್ರ ಮರೆಯದಿಲ್ಲ. ಇದೇ ಜೀವನ ಚರಿತ್ರೆ ಪ್ರಿಯರೇ. ಸತ್ಯವೇದ ಗ್ರಂಥದಲ್ಲಿ ಪ್ರತಿಯೊಂದು ಮಾತು ಖಂಡಿತವಾಗಿ ಬರೆಯಲ್ಪಟ್ಟಿದೆ. ಖಂಡಿತವಾಗಿಯೂ ಹೌದು. ಇದನ್ನು ತಿಳಿದುಕೊಂಡಂಥ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ಆಲೋಚನೆ ಮಾಡಬೇಕು. ಕ್ರೈಸ್ತರಾದಂಥ ನಾವು ಕೇವಲ ಇಹಲೋಕದ ಆಶೀರ್ವಾದಕ್ಕೋಸ್ಕರ ಬಂದು ದೇವರೆಲ್ಲ ಬೇಡೋದಲ್ಲ. ಈ ಐಶ್ವರ್ಯ ಏನಾಗಿದೆ ಅಂದರೆ, ಈ ಹಣ ಏನಾಗಿದೆ ಅಂದರೆ ಬೇರೆ, ಇದು ಮಹಾ ಕ್ರೂರನಾದ ಸೈತಾನನು ಅಂತಾನೆ. ಈ ಯಜಮಾನನು ಬಂದರೆ ಆ ಯಜಮಾನನನ್ನು ಮರೆಸ್ತಾನೆ. ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರಲ್ಲ ಬೇರೆ, ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಯೇಸು. ಏನು ಬೇರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟನ ಅಂದರೆ, ಅರ್ಥ ಮಾಡ್ಕೊಂಡ್ರೂ ಮಾಡ್ಕೊಳ್ಳೋದಂತ ಆಗದಿರುವಂಥ ಸ್ಥಿತಿಲಿ ನಮ್ಮ ದೇಹ ಬಿಟ್ಕೊಳ್ತಾ ಇಲ್ಲ. ಆತ್ಮ ವಾಕ್ಯ ಒಪ್ಕೊಳ್ಳುತ್ತೆ, ಶರೀರ ಕೇಳಲ್ಲ.
ಯಾಕಂದ್ರೆ ಐಶ್ವರ್ಯವಂತನಾಗಿ ರಿಟರ್ನ್ ಹೋಗ್ಬಿಡುತ್ತೆ ಅದು. ಐಶ್ವರ್ಯವಂತನು ಬರ್ತಾನೆ ನಿತ್ಯ ಜೀವ ಪಡಿಬೇಕಂದ್ರೆ ಏನು ಮಾಡಬೇಕು ಅಂದಾಗ ಒಂದೇ ಒಂದು ಮಾತು, ಇಷ್ಟೊಂದು 9 ಪಾಲಿಸಿದೆಯಲ್ವ, ನಿನ್ನಲ್ಲಿ ಇರುವುದನ್ನು ಮಾರಿ ಬಡವರಿಗೆ ಹಂಚಿ ನನ್ನನ್ನು ಹಿಂಬಾಲಿಸು. ಎಲ್ಲ ಹಂಚೋದು ಬಡವರಿಗೆಲ್ಲ ಕೊಟ್ಟಾದ ಮೇಲೆ ದೇವ ಭಕ್ತಿಯನ್ನು ಹಿಂಬಾಲಿಸಬೇಕು. ಯಾರನ್ನೂ ಹಂಚಿ ಯಾರಿಗೂ ಪಬ್ಲಿಕಲ್ಲಿ ಎಲ್ಲರಿಗೂ ಕೊಟ್ಟು ಎಲ್ಲ ದಾನ ಮಾಡಿಬಿಟ್ಟು ದೇವರಿಲ್ಲ, ಭಯ ಇಲ್ಲ, ಭಕ್ತಿ ಇಲ್ಲ ಅಂತ ಅಂದರು ಹಾಗೂ ಪರಲೋಕಕ್ಕೆ ಹೋಗಲ್ಲ ಬೇರೆ, ಹಾಗೂ ಹೋಗಲ್ಲ. ಯಾರನ್ನ ಹಿಂಬಾಲಿಸ್ಬೇಕು? ದೇವರನ್ನ ಹಿಂಬಾಲಿಸ್ಬೇಕು. ಹಿಂಬಾಲಿಸಿದ್ರೆ ಪರಲೋಕದ ಆಶೀರ್ವಾದಗಳು ನಿನ್ನನ್ನು ಹಿಂಬಾಲಿಸ್ತವೆ. ನಿಜ ಬೇರೆ. ನಾವು ನೋಡ್ಕೊಂಡ್ವಾ ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಮನೆಗೆ ಮನೆ ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪವೂ ಸ್ಥಳ ಬಿಡದೆ ಭೂಮಿಯ ಮೇಲೆ ತಾವಾಗಿ ಬದುಕುವವರ ಪಾಡು ಏನೆಂತ ಹೇಳಿ. ಒಂದು ಕ್ಷಣದಲ್ಲಿ ಐಶ್ವರ್ಯವಂತನಾಗಿ ಭಿಕಾರಿಯಾಗುವುದು. ಅಲ್ಲಿ ಭಿಕಾರಿಯಾಗಿ ಒಂದು ತೊಟ್ಟು ನೀರನ್ನು ಕೇಳ್ತಾ ಇದ್ದಾನೆ. ಬಸ್ ಸ್ಟ್ಯಾಂಡಲ್ಲಿ ಭಿಕಾರಿಗಳು ಬೇರೆ, ಅನೇಕರು ಇಲ್ಲ ಬೇರೆ ನ್ಯಾಯ ಪ್ರಕಾರವಾಗಿ ನಷ್ಟದಲ್ಲಿ ಭಿಕ್ಷೆ ಬಿಡುವುದನ್ನು ನೋಡ್ತೀವಿ. ಅನೇಕರು ಹೊಟ್ಟೆಪಾಡಿಗೋಸ್ಕರ ಅವರನ್ನು ಗೇಲಿ ಮಾಡ್ತಾ ಇಲ್ಲ ಬೇರೆ. ಅನೇಕರು ಮಕ್ಕಳುಗಳಿಗೆ ಆಹಾರ ಇಲ್ಲ ಅಂತ, ಮತ್ತು ತಂದೆ ತಾಯಿಗೆ ಔಷಧಿ ಇಲ್ಲ ಅಂತ ಯಥಾರ್ಥವಾಗಿ ಜನರ ಬಳಿಯಲ್ಲಿ ಬೇಡಿ ಅವ್ರ ಮನೆ ಕುಟುಂಬವನ್ನು ಸಾಗಿಸೋರು ಇಲ್ಲ. ಎಷ್ಟು ಜನ ಮಕ್ಕಳುಗಳಿಗೆ ಆಹಾರ ಇರಲ್ಲ ಬೇರೆ, ಅವ್ರಿಗೆಲ್ಲ ಬೇಡಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಬಿಡ್ತಾರೆ, ಮಕ್ಕಳು ತಂದೆ ತಾಯಿಗೋಸ್ಕರ, ಅಜ್ಜಿ ತಾತನಿಗೋಸ್ಕರ ಬಿಡ್ತಾರೆ ಅಂತ. ಯಥಾರ್ಥವಾಗಿ ನಾನು ಬೇಡೋರ ಬಗ್ಗೆ ಮಾತಾಡ್ತಾಯಿಲ್ಲ. ಎಂಥವ್ರು ಬಿಡ್ತಾ ಇನ್ನು ಗೊತ್ತಾ? ಹಣ ಇದ್ರೂ ದುಶ್ಚಟಗಳಿಗೆ ಬಾನಿಸರಾಗಿ ಕುಡಿದು ತಿಂದು ಎಲ್ಲ ವೆಚ್ಚ ಮಾಡಿಕೊಂಡು ಊರಿಗೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಇಲ್ಲಿ ತಾನು ಶೋಕಿ ಮಾಡಿಕೊಂಡು ತಿಂದು ಉಂಡಿ ಎಲ್ಲ ಖರ್ಚು ಮಾಡಿಕೊಂಡು ಹೋಗೋಕ್ಕೆ ಕಾಸಿಲ್ಲದೆ ಭಿಕ್ಷೆ ಬಿಡ್ತಾ ಇದ್ದಾನಲ್ಲ, ಆತನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಷ್ಟೇ ಆಲೋಚನೆ ಮಾಡ್ಬೋದಾಗಿತ್ತಲ್ಲ. ಅದೇ ರೀತಿ ಇವನು ಕೂಡ ಐಶ್ವರ್ಯವಂತನು ಕೂಡ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು, ನನಗೊಂದು ದಿವಸ ಮರಣ ಬರುತ್ತೆ, ಸತ್ತ ನಂತರ ನಾನು ದೇವ್ರ ಹತ್ರ ಹೋಗಬೇಕು ಅಂದರೆ ಅಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ. ಇಲ್ಲಿ ಎಂಜಲನ್ನು ತಿಂದಂಥ ಲಾಜರನು ಪರಲೋಕದಲ್ಲಿ ಪರದೇಶಿಲಿದ್ದಾನೆ. ಐಶ್ವರ್ಯವಂತನ ಗತಿ ನೋಡಿ, ಒಂದು ತೊಟ್ಟು ನೀರು ಕುಡಿಯೋದಕ್ಕೂ ಪಾಪ ಕಾಸಿಲ್ಲ ಅಂತ. ಇಲ್ಲಿ ಭೂಮಿಯ ಮೇಲೆ ಐಶ್ವರ್ಯವೋ ಐಶ್ವರ್ಯ, ಹಣವೋ ಹಣ, ಆಸ್ತಿಯೋ ಆಸ್ತಿ, ಸಕಲಾತಿ ಬಟ್ಟೆಗಳ ಮೇಲೆ ಬಟ್ಟೆ, ಅಲ್ಲಿ ಬಟ್ಟೆನೂ ಇಲ್ಲ, ಎಲ್ಲ ಬೆಂಕಿಲಿ ಸುಟ್ಟೋಗೈತೆ. ಹೋಗಿದ ತಕ್ಷಣ ಅಗ್ನಿಕೊಂಡ ಈತನೇ ಸುಟ್ಟೋಯ್ತಾನೆ, ಬಟ್ಟೆ ಇರುತ್ತೆ, ಬಟ್ಟೆನೇ ಅಲ್ಲ ಮೊದಲನೇದಾಗಿ ಸುಟ್ಟೋಗೋದು, ಬೆಂದೋಗ್ತಾ ಇದ್ದಾನೆ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ. ಆಲೋಚನೆ ಮಾಡಿ ಪ್ರಿಯ ಕಲಿಸ್ತಾರೆ, ಪ್ರಿಯ ಹಿಂದೂ ಬಾಂಧವರೇ, ಮುಸಲ್ಮಾನ್ ಬಾಂಧವರೇ, ಆಲೋಚನೆ ಮಾಡಿ. ಬಡವರಿಗೆ ದಿಕ್ಕನ್ನು ತೋರಿಸದೆ, ಅವರಿಗೆ ಒಂದು ತುತ್ತು ಆಹಾರವನ್ನು ಕೊಡದೆ, ಅವರ ಕಷ್ಟದಲ್ಲಿ ಪಾಳಿ ಆಗದೆ, ಭೂಮಿಯ ಮೇಲೆ ನೀವಾಗಿದ್ದೀರಿ. ಬಡವರನ್ನು ನೆನೆಸಿಕೊಳ್ಳಿ, ನಿಮ್ಮಲ್ಲಿರುವುದನ್ನು ದಿಕ್ಕಿಲ್ಲದವರು ಕೊಟ್ಟು ಅವರನ್ನು ಪರಾಮರಿಸಿದ್ದಾರೆ. ದೇವರನ್ನು ಒಳ್ಳೇದು ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲರೂ ಭಯದಿಂದ ಭಕ್ತಿಯಿಂದ ಜೀವಿಸೋಣ. ನಾವೆಲ್ಲರೂ ಆ ತಂದೆಯಾದ ಸರ್ವೇಶ್ವರನ ಮಕ್ಕಳು. ಅರ್ಥ ಆಯ್ತಾ? ನಾವೆಲ್ಲರೂ ಆ ದೇವರ ಮಕ್ಕಳಾಗಿರುವಾಗ ದೇವರು 4 ಜನ ಮಕ್ಕಳಿಗೆ ಒಬ್ಬರಿಗೆ ಒಂದು ನ್ಯಾಯ, ಒಬ್ಬರಿಗೆ ಮತ್ತೊಂದು ನ್ಯಾಯವನ್ನು ಈ ಲೋಕದ ತಂದೆಗಳೇ ಮಾಡದೇ ಇರುವಾಗ, ಮತ್ತು ಆ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು ಆತನು ಒಬ್ಬನಿಂದಲೇ ಎಲ್ಲರನ್ನೂ ಉಂಟು ಮಾಡಿದ್ದಾನೆ. ಒಬ್ಬರಿಂದಲೇ ಪ್ರೇಮ. ಕಡೆದಾಗಿ ನೋಡಿಕೋಣ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದ್ಸಲಿ ನೋಡ್ಕೊಳ್ಳೋಣ. ನಮಗೆಲ್ಲರಿಗೂ ತಂದೆ ಒಬ್ಬರೇ ಅಂತ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ, ಒಬ್ಬನಿಂದಲೇ, ನಾವೆಲ್ಲರೂ ಒಬ್ಬನೇ ತಂದೆ ಆದ ದೇವರು. ಆದಾಮನಿಂದ ಹುಟ್ಟಿದಂತು, ಆದಾಮನಿಂದ ಬಂದನು. ನಮಗೆಲ್ಲರಿಗೂ ತಂದೆ ಒಬ್ಬನೇ, ಆತನೇ ಸರ್ವೇಶ್ವರನು. ಅರ್ಥ ಮಾಡಿಕೊಳ್ಳೋಣ ಪ್ರೇರೆ. ಜಾತಿ ಮತ ಕುಲ ಅಂತ ಬೇರೆ ಮನುಷ್ಯರು ಮಾಡ್ಕೊಂಡಿರೋದು. ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ಜ್ಞಾನ ಇಲ್ವಾ? ತಿಳುವಳಿಕೆ ಇಲ್ವಾ? ಹಿರಿಯರು ಯಾರು ಹೇಳ್ಕೊಟ್ಟಿಲ್ವಾ ನಿಮಗೆ? ಮನುಷ್ಯರು ಮಾಡ್ಕೊಂಡಿರೋದ ಜಾತಿ. ನಾವೆಲ್ಲ ಅಣ್ಣ ತಂದಿರಪ್ಪ, ಕುಲ ಮತ ಭಾಷೆ ಅಂತ ಈಗ ಬಂದಿರೋದು. ನಾವೆಲ್ಲರೂ ಸೃಷ್ಟಿಕರ್ತನ ಮಕ್ಕಳು ಅಂತ ಯಾರು ಹೇಳಿಲ್ವ ನಿಮ್ಗೆ ಹಿರಿಯರು? ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ, ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ, ಇಂತಿಂಥ ಏರಿಯಾದಲ್ಲಿ, ಇಂತಿಂಥ ಜಾಗದಲ್ಲಿ, ಇಂತಿಂಥ ಊರುಗಳಲ್ಲಿ, ಇಂತಿಂಥ ಪ್ರಾಂತ್ಯಗಳಲ್ಲಿ ದೇವರು ಇರಬೇಕಂತ ತೀರ್ಮಾನ ನಿಷ್ಕರಿಸಿದ್ದಾನೆ ದೇವರು. ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು.
ಭೂಮಿಯ ಕಟ್ಟ ಕಡೆ ಇರುವಂಥ ಜನಾಂಗದವರು ದೇವರೇ ಮಡಗಿದ್ದಾರೆ. ನೀವು ಸ್ವಲ್ಪ ಜನ ಇಲ್ಲಿರಪ್ಪ, ಸ್ವಲ್ಪ ಜನ ಅಲ್ಲಿರಿ, ಸ್ವಲ್ಪ ಜನ ಇಲ್ಲಿರಿ, ದೇವರೇ ಇಟ್ಟಿದ್ದಾರೆ. ಸಕಲ ಕುಲ ಭಾಷೆ ಜನಾಂಗದವ್ರನ್ನು ದೇವರೇ ಇಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ದಾರೆ ನಮ್ಮ ಪ್ರಿಯರೇ, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಅಂತ. ತಡವಾಡಿ 40-50 ವರ್ಷ ಆಯ್ತೈತೇನೋ ಯೋಚನೆ ಮಾಡಿ. ತಡವಾಯ್ತೈತೆ, ತಡವಾಗ್ಬಿಟ್ಟಿದೆ, ಈಗಾದರೂ ಕಂಡುಕೊಳ್ತೀರಾ? ಯೌವನಸ್ಥಳೇ 20 ವರ್ಷ ಆಗಿದೆ, ಯೌವನ ಪ್ರಾಯ, ಕಂಡ್ಕೊಳ್ತೀಯಾ? ಯೌವನಸ್ಥಳೇ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಸಿಲುಕಿದ್ಯಾ? ದೇವರನ್ನು ಕಂಡ್ಕೊಳ್ತೀಯಾ? ತಡವಾದರೂ ಕಂಡುಕೊಂಡಾಳೆಂದು ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ. ಅಪ್ಪ 60 ವರ್ಷದ ವಯಸ್ಸಾದವರೇ, ಅಪ್ಪನವರೇ, ತಡವಾಗ್ತಾ ಇದೆ, ಹೋಗುವಂಥ ಸಮಯ ಹತ್ತಿರವಾಗ್ತಾ ಇದೆ, ಈಗಾದರೂ ದೇವ್ರನ್ನ ಕಂಡ್ಕೊಳ್ತೀರಾ? ಕಾಲವು ಸಂಕೋಚ ಪಡ್ತಾ ಇದೆ ನಮಗೆ ಬರೋದಕ್ಕೆ ಕಾಲ. ಎಷ್ಟು ಕಾಲ ಆಗ್ತದೆ, ಎಷ್ಟು ಸಮಯ, ಎಷ್ಟು ವರ್ಷಗಳು. ದೇವರು ಯಾರಂತ ಗೊತ್ತಿಲ್ಲ, ಪರಿಶುದ್ಧತೆ ಏನಂತ ಗೊತ್ತಿಲ್ಲ, ನಮ್ಮ ಪಾಪ ವಿಮೋಚನೆ ಆಗೋದು ಹೇಗಂತ ಗೊತ್ತಿಲ್ಲ. ಏನೋ ಹುಟ್ಟಿದ್ದೀವಿ, ತಿಂತಾ ಇದ್ದೀವಿ, ಕುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ ಅಷ್ಟೇ. ಸತ್ತ ನಂತರ ನಾವು ಹುಟ್ಟಿರೋಂಥ ಪರಮಾರ್ಥ ಏನಾದರೂ ಗೊತ್ತಾ ನಮಗೆ? ಮನುಷ್ಯರ ಪರಮಾರ್ಥ ಏನಾದರೂ ಗೊತ್ತಾ? ಏನೂ ಗೊತ್ತಿಲ್ಲ ಪ್ರೇರೆ. ಅದೇ ಅವಾಗಲೇ ವಾಕ್ಯ ಹೇಳ್ದಂಗೆ, ಬದುಕಿರುವ ತನಕ ಮರಳುತನ, ಅಂದರೆ ಸಾಯೋ ತನಕ ಮರಳುತನ ಮನುಷ್ಯನು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕಕ್ಕೆ ಹೋಗ್ತೀರೇನೋ ಆಲೋಚನೆ ಮಾಡಿ. ಐಶ್ವರ್ಯವಂತನು ಭೋಗ ಪುರುಷನು ಹೋದ ಪ್ರೇತ ಲೋಕಕ್ಕೆ. ನಾವು ನೀವು ಬೇಡ ಪ್ರೇರೆ, ಬೇಡ. ಸ್ವರ್ಗ ರಾಜ್ಯದಲ್ಲಿ ಬಹಳ ಬಿಡಾರಗಳಿವೆ, ಯೇಸು ಕ್ರಿಸ್ತನು ಹೇಳಿದ ಹಾಗೆ. ಭಕ್ತರು ಬೇರೆ 10 ಲಕ್ಷದಲ್ಲಿ ಆಗನ ಕಾಲದಲ್ಲಿ 1 ಲಕ್ಷ 5 ಲಕ್ಷ ಭಕ್ತರಲ್ಲಿ ಕೇವಲ 5 ಜನ 10 ಜನ ಭಕ್ತರು ಹೋಗ್ತಾ ಇದ್ದಾರೆ. ಜಾಗ ತುಂಬ ಖಾಲಿ ಇದೆ ಇಲ್ಲಿ. ಭಕ್ತರಿಗೋಸ್ಕರ ದೇವರಿಟ್ಟಿದ್ದಾರೆ. ನರಕಾಗ್ನಿಯಲ್ಲಿ ಜನ ಕೊಳಿತಾ ಇದ್ದಾರೆ. ಕೋಟ್ಯಾಂತರ ಜನ ಮೇಲ್ಮೇಲೆ ಬಿದ್ದು ಜಾಗ ಚಿಕ್ಕದಲ್ಲಿ. ಅಂದರೆ ಇಲ್ಲಿಂದ ಹೋಗೋಕ್ಕೆ ಜಾಗ ದೊಡ್ಡದೆ, ಅಲ್ಲೋದ್ಮೇಲೆ ಇಕ್ಕಟ್ಟು. ಭೂಲೋಕದಲ್ಲಿ ಇಕ್ಕಟ್ಟಿನ ಮಾರ್ಗ ಪರಲೋಕ, ನರಕದಲ್ಲಿ ಇಕ್ಕಟ್ಟಿನ ಮಾರ್ಗ ನರಕ. ಅದು ವಿಶಾಲಾಗೈತೆ, ಭಯಂಕರವಾಗೈತೆ ಪ್ರೇರೆ. ನರಕಾಗ್ನಿಗೆ ಹೋಗೋದಕ್ಕೆ ಮನಸ್ಸು ಮಾಡ್ಕೋಬೇಡಿ. ಐಶ್ವರ್ಯವಂತರಿಗೆ ಮದುವೆಗಳನ್ನು ಮಾಡುವಾಗ ದಯಮಾಡಿ ಬಡವರನ್ನು ಉಳಿಸ್ಕೊಂಡು 100 ಜನ ಬಡವರಿಗೆ ಊಟ ಹಾಕೋದಾದರೆ ನಿಮ್ಮ ಮಕ್ಕಳಿಗೆ 1 ವರ್ಷದಲ್ಲಿ 6 ತಿಂಗಳಲ್ಲಿ ಡೈವರ್ಸ್ ಆಗುವಂಥ ಪರಿಸ್ಥಿತಿ ಬರಲ್ಲ. ಅನೇಕರು ಸೂಸೈಡ್ ಮಾಡ್ಕೊಂಡು ಸಾಯಲ್ಲ. ನಿಮ್ಮ ಮದುವೆಗಳಲ್ಲಿ, ಹಬ್ಬಗಳಲ್ಲಿ ಬಡವರನ್ನು ನೆನೆಸಿಕೊಂಡು 100 ಜನಕ್ಕೆ 50 ಜನಕ್ಕೆ ಆಹಾರ, 1000 ಜನ ನಿಮ್ಮ ಸಂಬಂಧಿಕರಿಗೆ ಹಾಕಿದ್ರು ಅಷ್ಟೊಂದು ಪ್ರಯೋಜನ ಆಗುತ್ತೆ. ಈ ಮಾತುಗಳನ್ನು ನೀವು ಆಲಿಸಿದ್ದೀರಾ, ಅದನ್ನು ಕೈಕೊಂಡು ನಡೀತೀರಾ ಅಂತ ನಾನು ನಂಬುತ್ತಾ ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿಕೊಂಡು. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂಥ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ನೀವು ಹೇಳಿದ ಹಾಗೆ ತಂದೆ, ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೇನಪ್ಪ ತಂದೆ. ಸಹಾಯ ಮಾಡಿ ಕೇಳುವಂಥ ಮಾತುಗಳನ್ನು ಬಿಟ್ಟು ಬಿಡದೆ ಅದನ್ನು ಆಲಿಸಿ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸುವುದಕ್ಕೆ ತಂದೆ ನಮಗೆ ಸಹಾಯ ಮಾಡಿ ತಂದೆ. ಫಲಪಡಿಸಿರಿ. ನಿಮ್ಮ ಮಗನ ಮೂಲಕ ನೀವು ವಿಮೋಚನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು. ಈ ರಕ್ಷಣಾನಂದವನ್ನು ತಂದೆ ಇತರರು ಅನುಭವಿಸುವ ಹಾಗೆ ಸಹಾಯ ಮಾಡಿರು. ಮನೋನೇತರಗಳನ್ನು ಬೆಳೆಸಿರುವುದನ್ನು ಕಾಪಾಡಬೇಕೆಂದು ತಂದೆ ನಿಮ್ಮ ಪಾತ್ರದಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಹೊಂದಿನ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ. शेषो हाँ जल्दी हमारा दिया देखो